ಇಂಗ್ಲಿಷ್ ಬಿಜೆಪಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ರಜಾಕ್ ಅವ್ರೆ ಒಂದ್ ನಿಮಿಷ ಎಲ್ರು ಮತ್ತೆ ಗದ್ದಲ ಆಗುತ್ತೆ. ನಟರಾಜ್ ಗೌಡ್ರು ನೀವೇನ್ ಪ್ರಸ್ತಾಪ ಮಾಡಿದ್ರಲ್ಲ, ಈ ದೇಶದಲ್ಲಿ 5ನೇ ಕ್ಲಾಸ್ ಓದ್ತಕ್ಕಂತ ಮಗುಗೂ ಈ ವಿಷಯ ಗೊತ್ತಿದೆ. ಆ ಸಮುದಾಯದಲ್ಲಿ ಹಿಂದುಳಿದಿರುವ ಕೆಲವರಿಗೆ ಅದು ಮುಸಲ್ಮಾನ ಅಂತ ಕೊಡ್ತಾರೆ. ನಾವು ಅದನ್ನ ಹೇಳಿದ್ರೆ ರಜಾಕ್ ಅವ್ರು ಏನೇನೋ ಮಾತಾಡ್ಬಿಟ್ರೆ ಮುಸ್ಲಿಮ್ಗೆ ಕೊಟ್ಬಿಡಿ ಅಂತ ಹೇಳಿದಾರಲ್ಲ, ಅದು ನನ್ನ ವಾದ ಅಷ್ಟೇ. ರಜಾಕ್ ಅವರೇ ಒಂದ್ ನಿಮಿಷ, ನಟರಾಜ್ ಗೌಡ್ರೆ ಕಂಟಿನ್ಯೂ ಮಾಡಿ. ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಬಿಜೆಪಿ ಮತ್ತೆ ನಾಗಪುರದವರು ಯಾಕೆ ಬಾಯಿ ಪಡ್ಕೊಂತ ಇದ್ದಾರೆ? 6% ಮೀಸಲಾತಿ ಇತ್ತಲ್ಲ, ಅದನ್ನ ಕಾನೂನು ಬದ್ಧ ಮಾಡಿ ಸುಗ್ರೀವಾಜ್ಞೆ ತಗೊಂಡ್ಬರ್ತೀರಾ, ಕಾನೂನು ಮಾಡ್ತೀರಾ, ಮಾಡಿ ಅವ್ರಿಗೆ ಕೊಡಿ. ಎಲ್ಲಿ ನೀವು ಹಿಂದುಳಿದ ವರ್ಗ ಅಂತ ಕನ್ಸಿಡರ್ ಮಾಡಿ ಹಿಂದುಳಿದ ವರ್ಗಗಳಿಗೆ ಸೇರಿಸಿ, ಸಂವಿಧಾನ ಕೂಡ ಹೇಳುತ್ತೆ ಏನು ಹಿಂದುಳಿದ ವರ್ಗಗಳಿಗೆ ಕೊಡಬಹುದು ಅಂತ. ಹಾಗಾಗಿ ಅವ್ರನ್ನ ಆ ಪಟ್ಟಿಗೆ ಸೇರಿಸಿ ಅವ್ರಿಗೆ ಪಂಗಡಗಳಿಗೆ, ಸಮುದಾಯಗಳಿಗೆ ಮೀಸಲಾತಿಯನ್ನ ಕೊಡಿ ಅಗತ್ಯ ಇರ್ತಕ್ಕಂಥವ್ರಿಗೆ. ಇದನ್ನೇ ನಾವ್ ಹೇಳಿರತಕ್ಕಂಥದ್ದು. ಮುಂಚೆ ನಾವು ಮಾಡಿದ ಕಾನೂನು ಅದೇನೆ. ಕಾಂಗ್ರೆಸ್ ನಟರಾಜ್ ಗೌಡ್ರೆ, ಕಾಂಗ್ರೆಸ್ ಅವರು ಸಾಚಾರ್ ಅವ್ರನ್ನ ಕಮಿಟಿಯನ್ನ, ಮೆಹಮೂದ್ ರೆಹಮಾನ್ ಅವರು, ರಂಗನಾಥ್ ಮಿಶ್ರಾ ಎಲ್ಲಾ ಕಮಿಟಿಗಳು ರಿಪೋರ್ಟ್ ತಗೊಂಡು ಪಾಪ ಎಲ್ಲಾರು ಸೇರಿಸ್ಬಿಟ್ರಿ. ನೀವು ಹಿಂದುಳಿದ ಓಬಿಸಿಗಳಿಗೆ ಸೇರಿಸ್ಬಿಟ್ರೆ, ಅವ್ರನ್ನ ಕೊಟ್ಬಿಟ್ರಿ ಮೀಸಲಾತಿ. ನೀವು ನೋಡಿ, ಎಲ್ಲರೂ ಆಗಿಲ್ಲ. ಈಗ ನಮ್ಗೆ ನೋಡಿ, ಒಂದು ಜಾತಿ ಜನಗಣತಿ ಆಗಿಲ್ಲ ರಮಕಾಂತ್ ಅವರೇ, ಅದು ಆಗಬೇಕು. ಈ ಕಳೆದ 10 ವರ್ಷದಲ್ಲಿ 12 ವರ್ಷದಿಂದ ಈಗ ಬಿಜೆಪಿ ಸರ್ಕಾರದಲ್ಲಿ ಇದೆ. ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇರೋದು. ಈಗ ಕರ್ನಾಟಕದಲ್ಲಿ ಏನ್ ಕೊಟ್ಟಿದ್ದಾರೆ, ತೆಲಂಗಾಣದಲ್ಲಿ ಏನ್ ಕೊಟ್ಟಿದ್ದಾರೆ, ಮಹಾರಾಷ್ಟ್ರದಲ್ಲಿ ಏನ್ ಕೊಡ್ಲಿಕ್ಕೆ ಪ್ರಯತ್ನ ಆಗಿತ್ತು, ಅದನ್ನ ಇಡೀ ದೇಶಕ್ಕೆ ಕೊಡ್ಲಿ. ಅವರು ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸಲಿ, ಅವ್ರನ್ನ ಬಡವರಂತ ಕನ್ಸಿಡರ್ ಮಾಡ್ಲಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಕನ್ಸಿಡರ್ ಮಾಡಿ ಅವ್ರಿಗೆ ಯೋಜನೆಗಳು ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ. ಕೇವಲ ಮುಸಲ್ಮಾನ್ 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 ತುಷ್ಟೀಕರಣ ಅಂತ ಹೇಳಿ ಅವ್ರ ಮೇಲೆ ಈಗ ಇಲ್ಲಿ ಸಾಚಾರ್ ಕಮಿಟಿ ಬಗ್ಗೆ ಮೆಹಮೂದ್ ರೆಹಮಾನ್ ಅಥವಾ ರಂಗನಾಥ್ ಮಿಶ್ರಾ ಎಲ್ಲ ಕಮಿಟಿಗಳ ರಿಪೋರ್ಟ್ ತಗೊಂಡೆ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ಒಳ ಪಂಗಡಗಳಿಗೆ ನೀವು ಅದನ್ನ OBC ಅಂತ ಮಾಡಿ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಂತ ಮಾಡಿ ಕೊಡಬಹುದು ಅಂತ ಇದೆಯೇ ವಿನಃ ಒಟ್ಟಂಗದಲ್ಲಿ ಮುಸಲ್ಮಾನ ನಂಬಿಕೆ ಆಧಾರಿತ, ಅದು ಹೇಳಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಅದನ್ನ ನಿಮ್ಮ ಬಿಲೀಫ್ನ ಆಧಾರವಾಗಿ ಒಂದು ಧರ್ಮ ಮಾಡ್ಕೊಂಡಿರ್ತಾರಲ್ಲ, ಅದು ಕೊಡಕ್ ಬರಲ್ಲ ಅಂತ ಹೇಳಿ. ಇದು ನಮ್ಮ ಅರ್ಥೈಸುವಿಕೆ ಈ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ. 50% ಫೀಲಿಂಗ್ ಅಂತ adding more quotas pushes the state beyond the 50% limit set by the Supreme Court in the India India ಇಂದಿರಾ ಸಾಹ್ನಿ ಕೇಸ್ ಅಂತ ಹೇಳಿ. ಇಲ್ಲಿ ನೀವೇನೇ ಮಾಡ್ಕೊಂಡ್ರು 50% ಬ್ರಾಕೆಟ್ ನಾನು ಅದನ್ನ ಹೇಳ್ತಾ ಇರೋದು. ನಾನು ಇಡೀ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಎಲ್ಲೇನ ಬರ್ದಿದ್ದಾರಂತ ಇಲ್ಲ. ನಾನು ಇಫ್ ದೇ ಆರ್ ಸೋಷಿಯಲ್ ನಾನು ಪ್ರಶ್ನೆ ಇಷ್ಟ ಇದ್ದಿದ್ದು ಅದು ಯಾರಾದ್ರೂ ಸಾಚಾರ ಮಧ್ಯದಲ್ಲಿ ಮಾತಾಡೋಂಗೆ ಅರ್ಥ ಆಗಲ್ಲ. ಒಂದ್ ನಿಮಿಷ ಕೇಳಿಸ್ಕೊಂಬಿಡಿ. ಯಾವುದಾದ್ರೂ ಸಾಚಾರ್ ಕಮಿಷನ್ ಆಗ್ಲಿ, ಮೆಹಮೂದ್ ರೆಹಮಾನ್ ಕಮಿಟಿ ಆಗ್ಲಿ, ರಂಗನಾಥ್ ಮಿಶ್ರಾ ಕಮಿಟಿ ಆಗ್ಲಿ ಧರ್ಮಾಧಾರಿತವಾಗಿ ಮೀಸಲಾತಿ ನೀವು ಕೊಡಬೇಕು ಅಂತ ಅವರ ವರದಿಯಲ್ಲಿ ಬರೆದಿದ್ದಾರಾ? ನನ್ನ ಕ್ವಶನ್ ಅಷ್ಟೇ ಇದ್ದದ್ದು. ಮತ್ತೆ ಇಂದಿರಾ ಸಾಹ್ನಿ ರಿಪೋರ್ಟ್ ಅಲ್ಲ ಅಂತ ಕೇಳಿದೆ. ಇಡೀ ದೇಶದಲ್ಲಿ ಧರ್ಮದ ಆಧಾರದಲ್ಲಿ ಎಲ್ಲೂ ಮೀಸಲಾತಿ ಇಲ್ಲ. ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಆಧಾರದ ಮೇಲೆನೆ ಮೀಸಲಾತಿ ಇರೋದು. ಮುಸ್ಲಿಮರಿಗೆ ಎಲ್ಲೆಲ್ಲಿ ಮೀಸಲಾತಿ ಇದೆಯೋ ಅದೆಲ್ಲ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡೇ. ಇವನ್ ಕರ್ನಾಟಕದಲ್ಲಿ 2B ಮುಸ್ಲಿಂ ರಿಸರ್ವೇಶನ್ ಅಂತ ಅರ್ಧ ಗಂಟೆಯಿಂದ ಇದನ್ನೇ ಮಾತಾಡಿದ್ರಲ್ಲ ರಜಾಕ್ ಅವರೇ, ನಾವು ಅದನ್ನೇ ಅರ್ಧ ಗಂಟೆ ಇದನ್ನೇ ಮಾತಾಡಿದ್ದೆ, ನೀವು ಕ್ಯಾಚ್ ಮಾಡ್ಲಿಲ್ಲ ನಂದು. ನಾನು ಅದನ್ನೇ ಹೇಳಿದ್ದು. ಮುಸ್ಲಿಮರಿಗೆ ಕೊಡಕ್ಕೆ ಇದೆಯಾ SR ಅಂತ ನಿಮ್ಗೆ ಕೇಳಿದ್ರೆ ನೀವೇನು ಕರೋಡ್ಪತಿ ಆಡ್ತಾ ಇದ್ದೀರಿ? ಲೆಟ್ ಮಿ ಸ್ಪೀಕ್ ಸರ್. 1994 ಅಲ್ಲಿ 2B ರಿಸರ್ವೇಶನ್ ತಂದಾಗ ರಹಮಾನ್ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ರಿಸರ್ವೇಶನ್ ಲೆವೆಲ್ ಕ್ರಾಸ್ ಆಗಿದೆ, 50% ಕ್ರಾಸ್ ಆಗಿದೆ ಅಂತ ಹೇಳಿ ಹೋದಾಗ ಅಲ್ಲಿ 2B ನ ಚಾಲೆಂಜ್ ಮಾಡಿದ್ರು. ಅವಾಗ ರೆಹಮಾನ್ ಖಾನ್ ಕಮಿಷನ್, ಕರ್ನಾಟಕದಲ್ಲಿ ರೆಹಮಾನ್ ಖಾನ್ ಕಮಿಷನ್ ಇತ್ತು. ಆ ಕಮಿಷನ್ ಸೋಶಿಯೋ ಎಜುಕೇಶನ್ ಸ್ಟಡಿ ಮಾಡಿದ್ರು. ಮುಸ್ಲಿಮ್ಸ್ ಕರ್ನಾಟಕದಲ್ಲಿ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಇದ್ದಾರೆ, ಹಾಗಾಗಿ ಅವ್ರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಸುಪ್ರೀಂ
ಸಾಚಾರು ಅದನ್ನೇ ಹೇಳಿದ್ದಾರೆ, ಹೌದು. ರಂಗನಾಥ್ ಮಿಶ್ರಾ ಹೇಳಿದ್ದಾರೆ. ಈಗ ಬಿಜೆಪಿ ಅವ್ರದ್ದು ಏನ್ ಸಮಸ್ಯೆ ಅಂದ್ರೆ ಇಡೀ ಮುಸ್ಲಿಂ ಅಂದ್ಗನೆ ಎಲ್ಲ ಇಡೀ 100% ಮುಸ್ಲಿಮರ್ ಅಂತ ತಿಳ್ಕೊಂತಾರೆ. ಮುಸ್ಲಿಮರಲ್ಲಿ ಇರ್ತಕ್ಕಂತ ಬ್ಯಾಕ್ವರ್ಡ್ ನ ಅವ್ರು ಕನ್ಸಿಡರ್ ಮಾಡ್ಲಿಕ್ಕೆ ತಯಾರಿಲ್ಲ. ರಜಾಕ್ ಅವರೇ, ನಾನು ಅದನ್ನೇ ಓದಿದ್ದು ಸ್ವಾಮಿ, ನಾನು ಉರ್ದುಲ್ ಹೇಳಿಲ್ಲ, ಇಂಗ್ಲಿಷ್ ಅಲ್ಲಿ ಹೇಳಿದೆ. ನಿಮ್ಗೆ ಇಂಗ್ಲಿಷ್ ಬರೋದ ಅರ್ಥ ಮಾಡ್ಕೊಳ್ಳಿ, ನಾನು ಅದನ್ನೇ ಹೇಳಿದ್ದು. ಯಾರು ನನಗೆ ಇಂಗ್ಲಿಷ್ ಸ್ವಾಮಿ ಉರ್ದು ಕೇಳಿಸ್ಕೊಳ್ರಿ, ಮೋದಿ ಅವ್ರು ಕೊಟ್ಟಿರೋ ಎಷ್ಟೋ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ರಜಾಕ್ ಅವರೇ, ನೀವು ಒಬ್ರೇ ಎಲ್ಲ ಜಜ್ಮೆಂಟ್ ಓದೋದು ನಮಗೂ ಓದಕ್ ಬರುತ್ತೆ. ಕೇಳಿಸ್ಕೊಳ್ಳಿ, ಮೋದಿ ಅವ್ರು ಕೊಟ್ಟಿರೋ ಎಷ್ಟೋ ಸ್ಕೀಮ್ಸ್ ಅನ್ನ ಮುಸಲ್ಮಾನರಿಗೂ ತಲುಪಿಸ್ತಾ ಇದೀವಿ. ರಜಾಕ್ ಅವರೇ, ವಿಷಯ ತಿಳ್ಕೊಳ್ಳಿ. ನೀವೇ ಮುಂಚೆ ಹೇಳಿದ್ರಿ ಜಜ್ಮೆಂಟ್ ಮುಸಲ್ಮಾನರು ಕೊಡ್ಬೋದು ಅಂತ, ಈಗ ಇಲ್ಲ ಅಂತ ಹೇಳ್ತೀರಾ. ನಿಮ್ಗೆ ಮಾಹಿತಿ ಸ್ಪಷ್ಟತೆ ಇಲ್ಲ. ನೀವು ಬಿಜೆಪಿ ಅಂತ ಹೇಳ್ತೀರಾ, ನಾವು ಅದನ್ನೇ ಹೇಳ್ತಿರೋದು. ಬೇಸ್ಡ್ ಆನ್ ದೇರ್ ಸೋಶಿಯಲ್ ಅಂಡ್ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್, ರಿಸರ್ವೇಶನ್ ಕ್ಯಾನ್ ಬಿ ಗಿವನ್ ಟು ಮುಸ್ಲಿಮ್ಸ್, ನಾಟ್ ಬೇಸ್ಡ್ ಆನ್ Economic ಅಂತ ಎಲ್ಲೂ ಇಲ್ಲ. ಉರ್ದು ಇಂಗ್ಲಿಷ್ ಯಾಕೆ ಹೇಳ್ತೀರಾ ನೀವು? ನಾನು ಅದನ್ನೇ ಹೇಳಿದ್, ನಾನು ಇನ್ನೇನು ಹೇಳಿದ್ದು? ಮೂಲ ಪ್ರತಿ ಓದ್ರಿ, ಮಂಡಲ್ ಕಮಿಷನ್ ಆದ್ಮೇಲೆ ಸಂವಿಧಾನ ತಿದ್ದುಪಡಿ ಓದ್ರಿ. ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಅಂತಿಲ್ಲ, ಅದು ಸೇರಿಸಿದ್ದು ಇತ್ತೀಚೆಗೆ ಮೋದಿ ಅವರು. ಸೇರಿಸುವಾಗ ಕೂಡ ಕೇಳ್ರಿ ಸರ್ ಒಂದ್ ಸೆಕೆಂಡ್, ಸೇರಿಸುವಾಗ ಕೂಡ ಈ ದೇಶದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನೋದಕ್ಕೆ ಯಾವ ವರದಿನೂ ಇರ್ಲಿಲ್ಲ, ಯಾವ ಅಂಕಿಅಂಶನೂ ಇರ್ಲಿಲ್ಲ, ಯಾವ ಸರ್ವೆ ಕೂಡ ಆಗಿದ್ದೆ. ಆದ್ರೂ ಕೂಡ ಔಟ್ ಆಫ್ ದಿ ರೆಕಾರ್ಡ್ ಹೋಗಿ ಅವರು ಸಂವಿಧಾನ ತಿದ್ದುಪಡಿ ಮಾಡಿ ರಿಸರ್ವೇಶನ್ ಕೊಟ್ಟರು. ಅದು ಮುಸ್ಲಿಮರಿಗೆ ಅಪ್ಲೈ ಆಗ್ಬಾರ್ದಾ? ಓಕೆ, ಮುಸ್ಲಿಮರಿಗೆ ರಜಾಕ್ ಅವರೇ, ಇಲ್ಲಿ ನೀವೇ ನಿಮ್ಮದೇ ಮಾತು ನಾನು ಮತ್ತೆ ಕೋಟ್ ಮಾಡ್ತಾ ಇದ್ದೀನಿ. ನನ್ನ ಈ ಡಿಬೇಟ್ನ ಪೂರ್ವಾರ್ಧದಲ್ಲಿ ಆಗಿದ್ದೇನು ಅಂತ ಹೇಳಿದ್ರೆ, ನಾನು ಏನು ಹೇಳಕ್ ಹೊರಟಿದ್ದೆ, ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡಬೇಕು ಅಂತ ಹೇಳಿ ರಂಗನಾಥ್ ಮಿಶ್ರಾನು ಹೇಳಕ್ಕಾಗಲ್ಲ, ಸಾಚಾರ್ ಕಮಿಟಿನೂ ಹೇಳಕ್ಕಾಗಲ್ಲ. ಈ ದೇಶದ ಯಾವುದೇ ಕಾನೂನಲ್ಲಿ ಧಾರ್ಮಿಕ ನೆಲೆಗಟ್ಟಿನ ಆಧಾರದ ಮೇರೆಗೆ, ನಂಬಿಕೆ ಆಧಾರದ ಮೇರೆಗೆ ಅವರವ್ರ ಪ್ರಾರ್ಥನೆಗಳಿರ್ತಾವಲ್ಲ, ಅದನ್ನ ಇಟ್ಕೊಂಡು ಮೀಸಲಾತಿ ಕೊಡಕ್ಕಾಗಲ್ಲ ಅಂತಾನೆ ಇರೋದು. ಪ್ರಶ್ನೆ EWS ಅಂತ ನೀವು ಮಾತಾಡಿದ್ರಿ ರಜಾಕ್ ಜಿ. ಬಂದೆ ನಾನು ಈಗ EWS ಕೇಳಿದ್ರಿ. ಇಲ್ಲಿ ಪ್ರಶ್ನೆ ಬರೋದೇನು ಗೊತ್ತಾ, ಇದೇ ಮುಸಲ್ಮಾನರಲ್ಲಿ ಅವರನ್ನ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು, ಹಿಂದುಳಿದವರ ವರ್ಗಗಳಿಗೆ ಸೇರಿಸಿಕೊಂಡು ಆ ಮೂಲಕ ನೀವು ಕೊಡಬೇಕು ಸೌಲಭ್ಯಗಳು ಅಂತ ಇದೆಯಲ್ಲ, ಅದು ಪಡ್ಕೊಳ್ತಾ ಇಲ್ವಾ ಹಾಗಾದ್ರೆ ಮುಸ್ಲಿಮರು ಈ ದೇಶದಲ್ಲಿ? ಯಾವ ಇದರಲ್ಲಿ ಪಡಿತಾ ಇದ್ದೀವಿ ಅಂತ ಅನ್ಕಂತದ್ದು. ಈಗ ರಿಸರ್ವೇಶನ್ OBC ಅಂತಿದೆ ಅಲ್ಲ, 27% OBC ರಿಸರ್ವೇಶನ್ ಇಲ್ಲ. ಆ OBC ರಿಸರ್ವೇಶನ್ ಅಲ್ಲಿ ಇತರ ವರ್ಗಗಳು ಗುಂಪುಗಳು ಅದೇ OBC 27% ರಿಸರ್ವೇಶನ್ ಇದೆ. ಅದರಲ್ಲಿ ಕರ್ನಾಟಕದ ಕೆಲವು ಗುಂಪುಗಳು, ಮಹಾರಾಷ್ಟ್ರ, ಆಂಧ್ರ, ಇವನ್ ಗುಜರಾತ್, ಎಲ್ಲೆಲ್ಲಿ OBCಗಳನ್ನ ಮುಸ್ಲಿಮರನ್ನ ಎಜುಕೇಶನಲಿ ಸೋಷಿಯಲಿ ಬ್ಯಾಕ್ವರ್ಡ್ ಅಂತ ಕನ್ಸಿಡರ್ ಆಗಿದೆ, ಅದನ್ನ ಸೆಂಟ್ರಲ್ OBC ಲಿಸ್ಟ್ ನಲ್ಲಿ ಇದೆ. ಈಗ ಮಹಾರಾಷ್ಟ್ರದಿಂದ ಕೂಡ ಸೆಂಟ್ರಲ್ OBC ಲಿಸ್ಟ್ ನಲ್ಲಿ ಇದ್ದಾರೆ. ಅವರಿಗೆ ನೀವು ರಿಸರ್ವೇಶನ್ ಇಲ್ಲಿ ಸ್ಟೇಟ್ ನಲ್ಲಿ ಕೊಡಕ್ ಹೋದ್ರೆ ಯಾಕೆ ಅಬ್ಜೆಕ್ಷನ್ ಮಾಡ್ತೀರಿ? ಸೆಂಟ್ರಲ್ ನಲ್ಲಿ ಕೊಡ್ಲಿಕ್ಕೆ ಏನ್ ತೊಂದರೆ ಇಲ್ಲ, ಹಿಂದಿನಿಂದ ಇದೆ ಸೆಂಟ್ರಲ್ ನಲ್ಲಿ. ಸೆಂಟ್ರಲ್ ನಲ್ಲಿ ಮಹಾರಾಷ್ಟ್ರದ ಮುಸಲ್ಮಾನರು ಕೂಡ ಕೆಲವು ಗುಂಪುಗಳು ಸೆಂಟ್ರಲ್ OBC ನಲ್ಲಿ ಇದ್ದಾರೆ. ಗುಜರಾತಿನ ಕೆಲವು ಮುಸ್ಲಿಮರು ಸೆಂಟ್ರಲ್ OBC ನಲ್ಲಿ ಇದ್ದಾರೆ. ಇಡೀ ದೇಶದ ಎಲ್ಲಾ ರಾಜ್ಯಗಳ ಮೂಲೆ ಮೂಲೆಗಳಲ್ಲಿ ಕೂಡ ಆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅನ್ನೋದಕ್ಕೆ ಏನು ಸರ್ವೆ ರಿಪೋರ್ಟ್ಸ್ ಇದ್ದಾವೆ, ಅದರ ಆಧಾರದ ಮೇಲೆ ಅವರಿಗೆ OBC ನಲ್ಲಿ ಕೊಟ್ಟಿದ್ದಾರೆ. ಮಾತಾಡ್ತೀನಿ ನಾನು ನಿಮ್ಮನ್ನ.